ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಇಟಲಿಯಲ್ಲಿ ಬೆನಿಟೋ ಮುಸೋಲಿನಿ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಸರ್ವಾಧಿಕಾರತ್ವ ಹಾಗೂ ಅಲ್ಲಿನ ಒಂದು ಫ್ಯಾಸಿಸಮ್, ಆ ಫ್ಯಾಸಿಸಮನ್ನು ಸ್ಥಾಪನೆ ಮಾಡೋದರ ಮೂಲಕವಾಗಿ ಇಟಲಿಯಲ್ಲಿ ಬೆನಿಟೋ ಮುಸೋಲಿನಿ ಇದ್ದವನು ಸಾಮಾನ್ಯವಾಗಿ ತನ್ನ ಸರ್ವಾಧಿಕಾರತ್ವವನ್ನು ನಡೆಸಿದ್ದನ್ನು, ಜೊತೆಗೆ ಒಳಾಡಳಿತ ನೀತಿಯನ್ನು, ಜೊತೆಗೆ ವಿದೇಶಾಂಗ ಆತನ ನೀತಿಯನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಪ್ರಮುಖವಾಗಿ ಇಬ್ಬರು ಜನ ಸರ್ವಾಧಿಕಾರಿಗಳು ಅಂತ ಹೇಳ್ತಾ ಇದ್ವಿ ನಾವು. ಒಬ್ಬನು ಬೆನಿಟೋ ಮುಸೋಲಿನಿ ಆದರೆ ಇನ್ನೊಬ್ಬನು ಅದು ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಅಂತ ಹೇಳಿ. ಸೊ ಇವರಿಬ್ಬರು ಕೂಡ ಸರ್ವಾಧಿಕಾರಿಗಳೇ. ಸೊ ಇವತ್ತಿನ ದಿವಸ ನಾವೇನು ಮಾಡೋಣ ಅಂತಂದ್ರೆ, ಜರ್ಮನಿಯಲ್ಲಿ ನಾಜಿಸಮ್ ಅಂತ ಹೇಳಿ ಬರ್ತದೆ. ಈಗಾಗಲೇ ನಾವು ಫ್ಯಾಸಿಸಮ್ ಬಗ್ಗೆ ನೋಡಿದ್ದೀವಿ ಇಟಲಿಯಲ್ಲಿ. ಇದು ನಾಜಿಸಮ್ ಅಂಥೇಳಿ, ಈ ನಾಜಿ ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿ ಅಲ್ಲಿ ಸರ್ವಾಧಿಕಾರಿಯಾದವನು ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಅಂಥೇಳಿ. ಸೊ ಈ ಹಿಟ್ಲರ್ ಇದ್ದವನು ಜರ್ಮನಿಯಲ್ಲಿ ಯಾವ ರೀತಿಯಾಗಿ ಒಂದು ತನ್ನ ಆಳ್ವಿಕೆಯನ್ನು ನಡೆಸಿದ ಅಂಥೇಳಿ, ಜರ್ಮನಿಯಲ್ಲಿ ತನ್ನ ಒಂದು ಸರ್ವಾಧಿಕಾರತ್ವದ ಆಳ್ವಿಕೆಯನ್ನು ಯಾವ ರೀತಿಯಾಗಿ ನಡೆಸಿದ ಹಿಟ್ಲರ ಅಂಥೇಳಿ ಇವತ್ತಿನ ದಿವಸ ನೋಡೋಣ. ಇದಕ್ಕೂ ಮೊದಲಿಗೆ ನಾವು ಏನು ಮಾಡೋಣ ಅಂತಂದರೆ, ಇವಾಗ ಆರಂಭದಲ್ಲಿ ಜರ್ಮನಿಯಲ್ಲಿ ಸರ್ವಾಧಿಕಾರ ಸ್ಥಾಪನೆ ಆಗಬೇಕಾದ್ರೆ ಅಥವಾ ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ತನ್ನದೇ ಆಗಿರತಕ್ಕಂತಹ ಒಂದು ಆಳ್ವಿಕೆಯನ್ನು ನಡೆಸುವ ಮುನ್ನ ಇರುವಂತಹ ಪರಿಸ್ಥಿತಿ ಏನು. ಸೊ ನಾವು ಹೇಗತ್ತಂದ್ರೆ, ಇತಿಹಾಸ ಇಲ್ಲಿ ಒಂದಕ್ಕೊಂದು ಜೋಡಣೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಇಲ್ಲಿ ನೋಡಿ, ಮೊದಲನೇ ಜಾಗತಿಕ ಯುದ್ಧ ಒಂಚೂರು ನೀವು ನೆನಪಿಸ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ನಾವು ಮೊದಲನೇ ಜಾಗತಿಕ ಯುದ್ಧದಲ್ಲಿ, ಸೊ ಜರ್ಮನಿ ಇದ್ದದ್ದು ಕೊನೆಯ ಹಂತದಲ್ಲಿ. ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಜರ್ಮನಿ 1919ರ ಅವಧಿಗೆ ಬಂದುಬಿಟ್ಟು ಸಂಪೂರ್ಣವಾಗಿ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಸೋಲ್ತದ. ಅದು ಸೋತ ಮೇಲೆ ಸಂಪೂರ್ಣವಾಗಿ ಎಲ್ಲ ಹೊಣೆಗಾರಿಕೆಯನ್ನು ಗೆದ್ದಿರ್ತಕ್ಕಂತಹ ಮಿತ್ರ ರಾಷ್ಟ್ರಗಳು ಏನಿದ್ವಲ್ಲ, ಮೊದಲನೇ ಜಾಗತಿಕ ಮಹಾಯುದ್ಧದಲ್ಲಿ ಜರ್ಮನಿಯನ್ನು ಕರೆಯಿಸಿ ಹೇಳಿ ಬರೆಸಿರ್ತಕ್ಕಂತಹ ವರ್ಸೆಲ್ಸ್ ಒಪ್ಪಂದ ತಮಗೆಲ್ರಿಗೂ ಜ್ಞಾಪಕದಲ್ಲಿ ಇರಬೇಕು. ಸ್ವಲ್ಪ ನೆನಪಿಸ್ಕೊಳ್ರಿ. ಅಲ್ಲಿ ಒಂಚೂರು ನಾನು ಹೇಳ್ತೀನಿ ನೋಡಿ. ಇವಾಗ ಜರ್ಮನಿಗೆ ಎಲ್ಲ ಒಂದು ಯುದ್ಧದ ವೆಚ್ಚವನ್ನು ಅಂದಾಜು ಸಾಮಾನ್ಯವಾಗಿ 6,600 ದಶಲಕ್ಷ ಪೌಂಡ್ಗಳಷ್ಟು ಯುದ್ಧದ ಪರಿಹಾರವನ್ನು ಇದ್ರ ಮೇಲೆ ಹೇರಿದ್ರು, ಜರ್ಮನಿಯ ಮೇಲೆ. ಎಲ್ಲದಕ್ಕೂ ಕಾರಣ ಜರ್ಮನಿನೇ ಅಂತ ಹೇಳಿದರು, ಹೌದಾ? ಹೀಗಿರಬೇಕಾದ್ರೆ ಜರ್ಮನಿ ಎಲ್ಲ ಭಾರವನ್ನು ಹೊತ್ಕೊಂಡು ಮುನ್ನಡಿಬೇಕಾದ್ರೆ ಅಂಥ ಸಂದರ್ಭದಲ್ಲಿಯೇ ಈ ಉದ್ಭವಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಯೇ ಅಡಾಲ್ಫ್ ಹಿಟ್ಲರ್. ಯಾಕಂತಂದ್ರೆ ಮೊದಲನೇ ಜಾಗತಿಕ ಮಹಾಯುದ್ಧದಲ್ಲಿ ಸೇನಾವೃತ್ತಿಯಲ್ಲಿ ಸೈನಿಕನಾಗಿಯೂ ಕೂಡ ಜರ್ಮನಿ ರಾಷ್ಟ್ರದ ಪರವಾಗಿ ಜರ್ಮನಿಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿನೂ ಕೂಡ ಈ ಅಡಾಲ್ಫ್ ಹಿಟ್ಲರ್ ಇದ್ದ. ಕಣ್ಣಾರೆ ಕಂಡಿದ್ದ ಅಲ್ಲಿ ಅನುಭವಗಳನ್ನು. ಅದಾದಮೇಲೆ ವರ್ಸೆಲ್ಸ್ ಒಪ್ಪಂದನೂ ನೋಡಿದ್ದ. ಅದೇ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತೇಳಿ ನಾವು ಕರಿತೀವಿ, ಅದನ್ನು ನೋಡಿದ್ದ. ಆಮೇಲೆ ಲೀಗ್ ಆಫ್ ನೇಷನ್ಸ್ದೊಳಗಡೆಗೆ ಏನೇನು ಹೇಳಿದರು, ಏನೇನು ಬರೆಸ್ಕೊಂಡಿದ್ರು, ಇದೆಲ್ಲವನ್ನು ಗಮನಿಸಿರ್ತಕ್ಕಂತಹ ವ್ಯಕ್ತಿ ಅಡಾಲ್ಫ್ ಹಿಟ್ಲರ್. ಸೊ ಈ ಹಿಟ್ಲರ್ ಇದ್ದವನು ಸಾಮಾನ್ಯವಾಗಿ ಜರ್ಮನಿ ಮುಳುಗ್ತಿರ್ತಕ್ಕಂತಹ ಸಂದರ್ಭದಲ್ಲೇ ಇತ್ತು. ಜರ್ಮನಿ ಅಂತಕ್ಕಂಥ ರಾಷ್ಟ್ರ ಸಂಪೂರ್ಣವಾಗಿ ಇನ್ನೇನು ನಾಶ ಆಗಿ ಹೋಗಬೇಕು, ಮುಳುಗಿ ಹೋಗ್ತಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅಡಾಲ್ಫ್ ಹಿಟ್ಲರ್ ಇದ್ದವನು ಅದನ್ನು ಬದುಕಿಸಿದ್ದ. ಇಲ್ಲಿ ಹೇಗೆ ಅಂತಂದಾಗ, ಸಾಮಾನ್ಯವಾಗಿ ಈ ಯುದ್ಧದ ಮೊದಲನೇ ಜಾಗತಿಕ ಯುದ್ಧದ ಪರಿಹಾರವನ್ನು ಜರ್ಮನಿಯೇ ಭರಿಸಬೇಕಾಗಿತ್ತು. ಇದಾದ ಮೇಲೆ ಜರ್ಮನಿ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕವಾಗಿ ಅಂತೂ ಸಂಪೂರ್ಣವಾಗಿ ಜರ್ಜರಿತವಾಗಿ ಹೋಗಿತ್ತು. ಏನೇನೂ ಉಳಿದಿರಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಜರ್ಮನಿ ರಾಷ್ಟ್ರ ಇದ್ದದ್ದು ಸಂಪೂರ್ಣವಾಗಿ ತನ್ನ ಆರ್ಥಿಕತೆಯನ್ನು ದಿವಾಳಿ ಮಾಡಿಕೊಂಡಿತ್ತು. ನೋಡಿ, ಸಾಮಾನ್ಯವಾಗಿ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಏನು ಅಂತಂದರೆ, ಜರ್ಮನಿಯಲ್ಲಿ ಪ್ರಥಮ ಜಾಗತಿಕ ಯುದ್ಧ ಮುಗಿದ ಮೇಲೆ, ಫಸ್ಟ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಪರಿಸ್ಥಿತಿ ಹೀಗಾಗಿತ್ತು ಅಂತಂದರೆ, ಜನರಿಗೆ ತಿನ್ನಲಿಕ್ಕೆ ಆಹಾರ ಸಿಗ್ತಾ ಇರಲಿಲ್ಲ, ಉದ್ಯೋಗಗಳಿರಲಿಲ್ಲ, ನಿರುದ್ಯೋಗದ ಪ್ರಮಾಣ ಸಾಕಷ್ಟು ಹೆಚ್ಚಾಗಿತ್ತು, ಆಹಾರದ ಅಭಾವ ಆಗಿತ್ತು, ಹಣದುಬ್ಬರಾಗಿತ್ತು, ಜನರೆಲ್ಲರೂ ಹತಾಶೆಗೊಳಗಾಗಿದ್ದರು. ಆಮೇಲೆ ಯುದ್ಧದ ಪರಿಹಾರವನ್ನು ಕೊಡಬೇಕು, ಕೈಗಾರಿಕೆಗಳೆಲ್ಲವೂ ನೆಲಕಚ್ಚಿದವು.
ಕೈಗಾರಿಕೆಗಳು ಏನಿದ್ದಲ್ಲ ಅಷ್ಟು ಜರ್ಮನಿಲಿ ಅವೆಲ್ಲವೂ ಕೂಡ ಪೂರ್ತಿ ಡೌನ್ ಮಟ್ಟಕ್ಕೆ ಬಂದಿದ್ವು. ರಸ್ತೆ ಸಾರಿಗೆಗಳು ಸರಿಯಾಗಿರಲಿಲ್ಲ, ಸಾರಿಗೆ ಸಂಪರ್ಕ ಇರಲಿಲ್ಲ. ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಅಡಾಲ್ಫ್ ಹಿಟ್ಲರ್ ಇದ್ದವನು ಜರ್ಮನಿಯ ಚುಕ್ಕಾಣಿಯನ್ನು ಹಿಡಿಯುವುದರ ಮೂಲಕವಾಗಿ, ಜರ್ಮನಿಯ ನೇತೃತ್ವವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ, ಸಾಮಾನ್ಯವಾಗಿ ಈ ಒಪ್ಪಂದ, ವರ್ಸೇಲ್ಸ್ ಒಪ್ಪಂದ, ಆಮೇಲೆ ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬಂದ ಮೇಲೆ ತದನಂತರದಲ್ಲಿ ಒಂದು 4 ವರ್ಷಗಳ ಕಾಲ ಸುಮ್ಮನೆ ಇದ್ದ. ಅದಾದಮೇಲೆ ಇಡೀ ಜರ್ಮನಿಯನ್ನು ತನ್ನ ಒಂದು ಸರ್ವಾಧಿಕಾರ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಹೋಗ್ತಾನೆ. ಕೊನೆಗೆ ಮತ್ತೆ ಈತ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ತನ್ನ ರಾಷ್ಟ್ರವನ್ನು ಸೇರಿಸಿಕೊಂಡು ಮೊದಲಿನ ಕಳೆದು ಹೋದ ಪ್ರತಿಷ್ಠೆಗಳನ್ನು ಗಳಿಸಬೇಕು ಎಂತಕ್ಕಂಥ ಒಂದು ಹಠ, ಒಂದು ಛಲವಾದಿ ಅಡಾಲ್ಫ್ ಹಿಟ್ಲರ. ಸೊ ಹೀಗಾಗಿ ಮತ್ತೆ 2ನೇ ಜಾಗತಿಕ ಯುದ್ಧದಲ್ಲಿ ಜರ್ಮನಿಯನ್ನು ತೊಡಗಿಸ್ತಾನೆ. ಕೊನೆಯಲ್ಲಿ ಕೂಡ ಈ ಸರ್ವಾಧಿಕಾರಿ ಹೇಗೆ ಅಂತ್ಯ ಆದ ಎನ್ನುವುದನ್ನು ಈ ಒಂದು ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ನ ಸರ್ವಾಧಿಕಾರತ್ವದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸೊ ಇದಿಷ್ಟು ಸಾಮಾನ್ಯವಾಗಿ ಆರಂಭಕ್ಕೆ ಅಡಾಲ್ಫ್ ಹಿಟ್ಲರ್ ಹೀಗೆ ಬಂದ ಜರ್ಮನಿಗೆ ಅಂತ ಹೇಳಿ ಇದೊಂದಿಷ್ಟು. ಇನ್ನಿದಾದ ಮೇಲೆ ಅಡಾಲ್ಫ್ ಹಿಟ್ಲರನ ಬಾಲ್ಯ ಜೀವನ. ಸೊ ಆತನ ಜನನ ಎಲ್ಲಾಯಿತು, ತಂದೆ ತಾಯಿ ಯಾರು, ಸೊ ಆರಂಭದಲ್ಲಿ ಹೇಗೆ ತನ್ನ ಜೀವನವನ್ನು ಆರಂಭಿಸಿದ ಅಡಾಲ್ಫ್ ಹಿಟ್ಲರ ಅಂಥೇಳಿ ನಾವಿಲ್ಲಿ ನೋಡಬೇಕಾಗ್ತದೆ. ಸೊ ಅದರ ಬಗ್ಗೆ ಇವಾಗ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ ಸಾಮಾನ್ಯವಾಗಿ ಅಡಾಲ್ಫ್ ಹಿಟ್ಲರ್ 1889 ಏಪ್ರಿಲ್ 20ರಂದು ಈತ ಆಸ್ಟ್ರಿಯಾದ ಬ್ರಾನವ್ ಎಂತಕ್ಕಂಥ ಒಂದು ಸ್ಥಳದಲ್ಲಿ, ಅಥವಾ ಒಂದು ಸಣ್ಣ ಹಳ್ಳಿಯಲ್ಲಿ, ಬ್ರಾನವ್ ಎಂತಕ್ಕಂಥದ್ದು ಒಂದು ಸಣ್ಣ ಹಳ್ಳಿ ಆಸ್ಟ್ರಿಯಾ, ಅಲ್ಲಿ ಜನನ ಆಗ್ತದೆ. 1889 ಏಪ್ರಿಲ್ 20ನೇ ತಾರೀಕಿನಂದು ಅಡಾಲ್ಫ್ ಹಿಟ್ಲರನ ಜನನವಾಗ್ತದೆ. ಓಕೆ, ಈತನ ತಂದೆ ಹೆಸರು ಸಾಮಾನ್ಯವಾಗಿ ಅಲಾಯಸ್ ಅಂತ ಹೇಳಿ, ಅಡಾಲ್ಫ್ ಹಿಟ್ಲರನ ತಂದೆ ಹೆಸರು ಅಲಾಯಸ್ ಅಂತ ಹೇಳಿ. ಆಮೇಲೆ ತಾಯಿಯ ಹೆಸರು ಸಾಮಾನ್ಯವಾಗಿ ಕ್ಲಾರ್ ಪೋಲ್ಜರ್ ಅಥವಾ ಕ್ಲಾರ್ ಪೋಲ್ಜಲ್ ಅಂತ ಹೇಳಿ ತಾಯಿಯ ಹೆಸರು ಕ್ಲಾರ್ ಪೋಲ್ಜಲ್. ತಂದೆ ಬಂದುಬಿಟ್ಟು ಅಲಾಯಸ್, ತಾಯಿ ಬಂದುಬಿಟ್ಟು ಕ್ಲಾರ್ ಪೋಲ್ಜಲ್ ಅಂತ ಹೇಳಿ. ಸೊ ಇವರ ಒಂದು ಮಗನಾಗಿ ಜನಿಸಿರ್ತಕ್ಕಂಥ ಹಿಟ್ಲರ ಸಾಮಾನ್ಯವಾಗಿ ಸಾಕಷ್ಟು ಬಾಲ್ಯದಲ್ಲಿ ಕಷ್ಟಗಳ ಜೀವನ. ಈತನ ಜೀವನ ಆರಂಭದಲ್ಲಿ ಬಾಲ್ಯ ಜೀವನ ಹೇಗಿತ್ತು ಅಂದರೆ ತುಂಬ ಕಷ್ಟಕರವಾಗಿತ್ತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ತನ್ನ ಒಂದು ಬಾಲ್ಯಾವಸ್ಥೆಯಲ್ಲಿ ಕೆಲವೊಂದಿಷ್ಟು ತನ್ನ ತಿಳುವಳಿಕೆ ಬಂದ ಮೇಲೆ ಚಿತ್ರಗಳನ್ನು ಬಿಡಿಸುವುದು, ಆ ಬಿಡಿಸಿರ್ತಕ್ಕಂತಹ ಚಿತ್ರಗಳನ್ನು ಮಾರಾಟ ಮಾಡುವುದು, ಮಾರಾಟ ಮಾಡಿ ಬಂದಿರತಕ್ಕಂತಹ ಒಂದು ಸ್ವಲ್ಪ ಹಣದಿಂದ ಜೀವನವನ್ನು ಸಾಗಿಸ್ತಾ ಇದ್ದ ಅಡಾಲ್ಫ್ ಹಿಟ್ಲರ್. ಸೊ ಇದಾದ ಮೇಲೆ 1ನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಜರ್ಮನಿಯ ಸೈನ್ಯವನ್ನು ಸೇರಿಕೊಳ್ಳುವುದರ ಮೂಲಕವಾಗಿ 1ನೇ ಜಾಗತಿಕ ಯುದ್ಧದಲ್ಲಿ ಆತ ಸೈನಿಕ ಸೇವೆಯನ್ನು ಸಲ್ಲಿಸ್ತಾನೆ, ಸೇನಾ ವೃತ್ತಿಯಲ್ಲಿ. ಸೊ ಆ ಒಂದು 1ನೇ ಜಾಗತಿಕ ಯುದ್ಧದಲ್ಲಿ ಭಾಳ ಚೆನ್ನಾಗಿ ಹೋರಾಟವನ್ನು ತನ್ನ ಶಕ್ತಿಯನ್ನು, ಚಾಣಾಕ್ಷತೆಯನ್ನು, ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಯುದ್ಧವನ್ನು ಮಾಡಿರ್ತಾನೆ. ಆತನನ್ನು ಕಂಡಿರ್ತಕ್ಕಂಥ ಜರ್ಮನ್ ಸರ್ಕಾರ ಇದ್ದದ್ದು ಏನು ಮಾಡ್ತದ ಅಂತಂದ್ರೆ, ಆತನಿಗೆ ಒಂದು ಒಳ್ಳೆಯ ಪ್ರತಿಷ್ಠಿತ ಅಂದಿನ ಒಂದು ಸೇನೆಯಲ್ಲಿ ಒಳ್ಳೆಯ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಒಂದು ಪದಕಗಳನ್ನು, ಬಹುಮಾನಗಳನ್ನು ಕೊಡ್ತಾಯಿದ್ರು, ಐರನ್ ಕ್ರಾಸ್ ಅಂತ ಹೇಳಿ. ಸೊ ಆ ಐರನ್ ಕ್ರಾಸ್ ಎಂತಕ್ಕಂಥ ಒಂದು ಪದಕವನ್ನು, ಒಂದು ಬಿರುದನ್ನು ಈತ ಪಡೆದುಕೊಂಡಿರ್ತಾನೆ ಅಡಾಲ್ಫ್ ಹಿಟ್ಲರ್. ಸೊ ಇದಾದ ಮೇಲೆ ತದನಂತರದಲ್ಲಿ ಯುದ್ಧ ಮುಗಿದ ಮೇಲೆ ಜರ್ಮನಿಯನ್ನು ಎಲ್ಲ ಪ್ರಪಂಚಿಕ ರಾಷ್ಟ್ರಗಳು ಅಥವಾ ಪ್ರಪಂಚದ ಎಲ್ಲ ರಾಷ್ಟ್ರಗಳು ನಿಶಸ್ತ್ರೀಕರಣಗೊಳಿಸಿದ ಮೇಲೆ ಸಾಮಾನ್ಯವಾಗಿ ಹಿಟ್ಲರ್ ಇದ್ದವನು ನಿರುದ್ಯೋಗಿಯಾಗಿಬಿಡ್ತಾನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ತದನಂತರ 1ನೇ ಜಾಗತಿಕ ಯುದ್ಧ ಮುಗಿದ್ರೂ ಕೂಡ ತದನಂತರ ಏನಾಗ್ತದೆ ಅಂತಂದ್ರೆ, ಸೇನೆಯಿಂದ ಹೊರಗೆ ಬಂದ ಮೇಲೆ 1919 ತದನಂತರದಲ್ಲಿ ಸಾಮಾನ್ಯವಾಗಿ ಅಡಾಲ್ಫ್ ಹಿಟ್ಲರ್ ಇದ್ದವನು ನಿರುದ್ಯೋಗಿ ಅಲೆದಾಡ್ತಾನೆ. ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪೇಂಟಿಂಗ್ಗಳನ್ನು ಮಾಡ್ತಿರ್ತಾನೆ, ಕೆಲವೊಂದಿಷ್ಟು ಬಿಲ್ಡಿಂಗ್ಗಳಿಗೆ ಅಥವಾ ಮನೆಗಳಿಗೆ ಬಣ್ಣಗಳನ್ನು ಹಚ್ಚೋದು, ಚಿತ್ರಗಳನ್ನು ಮನೆಗಳಿಗೆ ಬಿಡಿಸೋದು, ಪೇಂಟಿಂಗ್ಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ತದನಂತರದಲ್ಲಿ ಮಾಡ್ತಾನೆ. ಸೊ ಇದ್ರ ಜೊತೆಗೆ ಇದಾದ ಮೇಲೆ ನೆಕ್ಸ್ಟ್ ಜರ್ಮನಿಯ ಪರವಾಗಿ ಗೂಢಚಾರನಾಗಿ ಕೆಲಸ ಮಾಡ್ತಾನೆ ನಂತರ. ಸೊ ಈ ರೀತಿಯಾಗಿ ಸಾಕಷ್ಟು ಆರ್ಥಿಕ ಮುಗ್ಗಟ್ಟುಗಳನ್ನು, ಆರ್ಥಿಕ ಒಂದು ಸಂಕಷ್ಟದ ಶಿಲುಬೆಯಲ್ಲಿ ಈತ ಅಡಾಲ್ಫ್ ಹಿಟ್ಲರ್ ಇದ್ದವನು ಬೆಳಿತಾನೆ.
ಇನ್ನು ತದನಂತರ ಏನಾಗ್ತದೆ ಅಂತಂದ್ರೆ, ಯಾವಾಗ ನಾವು ಹೇಳಿದ್ವಿ ಅಲ್ಲ, ಮೊದಲನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ಸಾಕಷ್ಟು ಯುದ್ಧದ ಪರಿಹಾರವನ್ನು ಜರ್ಮನಿ ಕೊಡಬೇಕಾಗಿರ್ತದೆ. ಆಮೇಲೆ ಅದಕ್ಕೆ ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಆರ್ಥಿಕ ಸಂಪನ್ಮೂಲತೆಗಳು ಏನಿದೆ ಎಲ್ಲವೂ ಕೂಡ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದ್ದು. ಹೇಳಿದ್ವಿ ಈಗಾಗಲೇ, ಸಾರಿಗೆ ಸಂಪರ್ಕ ಆಗಲಿ, ಕೈಗಾರಿಕೆಗಳಾಗಲಿ, ವ್ಯಾಪಾರ ವಾಣಿಜ್ಯವಾಗಲಿ, ರಸ್ತೆ ಸಾರಿಗೆ ಸಂಪರ್ಕ, ಸೊ ಎಲ್ಲವೂ ಕೂಡ ಕೆಳಮಟ್ಟಕ್ಕೆ ಹೋಗಿದ್ದು, ನಿರುದ್ಯೋಗ ತಾಂಡವಾಡ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವುಗಳನ್ನು ಗಮನಿಸ್ತಾ ಇದ್ದ. ಸೊ ಏನೇನು ಮಾಡಬೇಕು, ಜರ್ಮನಿಯಲ್ಲಿ ಯಾವ ಯಾವ ಸುಧಾರಣೆಗಳನ್ನು ತರಬೇಕು ಎನ್ನುವಂತಹ ಒಂದು ವಿಚಾರಗಳನ್ನು, ಆಲೋಚನೆಗಳನ್ನು ಮಾಡ್ತಾ ಈತ ಏನು ಮಾಡ್ತಾನೆ ಅಂತಂದ್ರೆ, ಸಾಮಾನ್ಯವಾಗಿ ಹಿಟ್ಲರ್ ಇದ್ದವನು ಅಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ. ಮೊದಲು ಅದು ಕಾರ್ಮಿಕ ಪಕ್ಷ ಅಂತೇಳಿ ಇತ್ತು ಮೊದಲಿಗೆ. ಸೊ ಈತ ಅದರ ಜೊತೆಗೆ ಸೇರಿದ ಮೇಲೆ ಅದಕ್ಕೆ ರಾಷ್ಟ್ರೀಯ ಸಮಾಜವಾದಿ ಪಕ್ಷ ಅಂತೇಳಿ ಹೆಸರಿಡ್ತಾನೆ. ರಾಷ್ಟ್ರೀಯ ಸಮಾಜವಾದಿ ಪಕ್ಷ ಅಂತ ಹೆಸರುಬಿಟ್ಟು ಅದೇ ಮುಂದೆ ಏನಾಗ್ತದೆ ಅಂತಂದ್ರೆ ನಾಜಿ ಪಕ್ಷವಾಗ್ತದೆ. ನಾಜಿಸಮ್ ಅಂತೇಳಿ ಕರಿತೀವಿ ನಾವು. ಸೊ ಈ ನಾಜಿ ಪಕ್ಷ ಇದ್ದದ್ದು ತದನಂತರ ಆಗ್ತದೆ ಅಂತೇಳಿ ತಿಳಿದು ಬರ್ತದೆ. ಸೊ ಇದರ ನಾಜಿ ಪಕ್ಷದ ಚಿಹ್ನೆ ಏನಾಗಿತ್ತು ಅಂತಂದರೆ ಸ್ವಸ್ತಿಕ್ ಅಂತಕ್ಕಂಥ ಒಂದು ಚಿಹ್ನೆಯನ್ನು ಈ ನಾಜಿ ಪಕ್ಷ ಇದ್ದದ್ದು ಇಟ್ಕೊಂಡಿತ್ತು. ಅದನ್ನು ಇಟ್ಟಿದ್ದ ಅಡಾಲ್ಫ್ ಹಿಟ್ಲರ್ ಅಂತೇಳಿ ತಿಳಿದು ಬರ್ತದೆ. ಸೊ ಇದಾದಮೇಲೆ ಏನು ಮಾಡ್ತಾನೆ ಅಂತಂದರೆ, ಹಿಟ್ಲರ್ ಇದ್ದವನು ಯಾವಾಗ ಮೊದಲನೇ ಜಾಗತಿಕ ಯುದ್ಧ ಮುಗಿದ ಮೇಲೆ ಹರಿದು ಹಂಚಿ ಹೋಗಿರ್ತಕ್ಕಂತಹ ಜರ್ಮನಿ, ಸೊ ಅವೆಲ್ಲವುಗಳನ್ನು ಒಂದುಗೂಡಿಸಬೇಕು. ಪ್ರಪಂಚದ ನಾನಾ ಕಡೆ ಇರತಕ್ಕಂತಹ ಇಡೀ ಜರ್ಮನ್ ದೇಶದ ನಾಗರಿಕರನ್ನು ತಂದು ಇಡೀ ಜರ್ಮನ್ಗೆ ತಲುಪಿಸಬೇಕು, ಸೇರಿಸಬೇಕು. ನಾವೆಲ್ಲರೂ ಒಂದು ಜರ್ಮನ್ ಜನಾಂಗ, ಜರ್ಮನಿಯ ಜನರೇ ಇಡೀ ಪ್ರಪಂಚವನ್ನು ಆಳಲಿಕ್ಕೆ ಯೋಗ್ಯರು. ಬಂತು ನೋಡಿ ಮತ್ತೆ ರಾಷ್ಟ್ರೀಯತೆ ಅನ್ನೋದಕ್ಕಿಂತಲೂ ಅತಿ ಉಗ್ರವಾದ ರಾಷ್ಟ್ರೀಯತೆ ಅಂತ ಅನ್ಬೋದು ಈ ಹಿಟ್ಲರ್ನ ದೃಷ್ಟಿಕೋನದಲ್ಲಿ. ನಾವು ಹಿಟ್ಲರ್ನ ದೃಷ್ಟಿಕೋನದಲ್ಲಿ ಅತಿ ಉಗ್ರವಾದ ರಾಷ್ಟ್ರೀಯತೆ ಅನ್ಬೋದು ಇದನ್ನು. ಆ ಎಲ್ಲ ಪ್ರಪಂಚದ ನಾನಾ ರಾಷ್ಟ್ರಗಳಿಗೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಜರ್ಮನಿಯ ನಾಗರಿಕರನ್ನು, ಸಮಸ್ತ ನಾಗರಿಕರನ್ನು ಜರ್ಮನಿಗೆ ತಂದು ಅವರಲ್ಲಿ ರಾಷ್ಟ್ರೀಯತೆಯ ಭಾವನೆಗಳನ್ನು ಬೆಳೆಸುವುದು. ಇಡೀ ಜರ್ಮನರು ಇಡೀ ಯುರೋಪ್ ಖಂಡವನ್ನು ಆಳಲಿಕ್ಕೆ ಯೋಗ್ಯರು. ಇವರು ನಾರ್ಡಿಕ್ ಜನಾಂಗದವರು. ಜರ್ಮನರು ನಾರ್ಡಿಕ್ ಜನಾಂಗದವರು. ಜರ್ಮನಿಯಲ್ಲಿರ್ತಕ್ಕಂಥ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರನ್ನು ಸಂಪೂರ್ಣವಾಗಿ ಆ ಜರ್ಮನಿ ದೇಶದಿಂದ ಹೊರಗೆ ಹಾಕೋದು ಅಥವಾ ಅವರುಗಳಿಗೆ ಚಿತ್ರಹಿಂಸೆಗಳನ್ನು ನೀಡುವುದು. ನೋಡಿ, ಇಂತಹ ಒಂದು ವಿಚಾರಗಳನ್ನು ಸಾಮಾನ್ಯವಾಗಿ ಈ ಹಿಟ್ಲರ್ ಇಟ್ಕೊಂಡಿದ್ದ. ಇದಕ್ಕೆ ತಕ್ಕ ಹಾಗೆ ಇನ್ನೇನು ಮಾಡಬೇಕಾಯಿತು ಅಂತಂದರೆ, ತನ್ನ ಒಂದು ಪ್ರಮುಖವಾಗಿ ನಾಜಿ ಪಕ್ಷದ ಕೆಲವೊಂದಿಷ್ಟು ಗುರಿಗಳನ್ನು ಹಾಕೊಂಡಿದ್ದ. ಏನೇನು ಅಂತಂದರೆ, ಸಾಮಾನ್ಯವಾಗಿ ಸೈನ್ಯವನ್ನು ಜಮಾವಣೆ ಮಾಡೋದು. ಬಂತು ನೋಡಿ ಮತ್ತೆ ವರ್ಸೇಲ್ಸ್ ಒಪ್ಪಂದವನ್ನು ಗಾಳಿಗೆ ತೂರಿದ ಹಾಗೆ ತೂರಿಬಿಟ್ಟ. ಸೈನ್ಯವನ್ನು ಜಮಾವಣೆಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ. ಅದಾದಮೇಲೆ ಜರ್ಮನ್ ಜನಾಂಗ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಜನಾಂಗ ಅಂತ ಹೇಳಿ ಜರ್ಮನ್ರಲ್ಲಿ ಒಂದು ಬ್ರೇನ್ ವಾಶ್ ಮಾಡಿದ. ಜರ್ಮನ್ರು ಶ್ರೇಷ್ಠ ಜನಾಂಗದವರು, ಇವರು ಪ್ರಪಂಚವನ್ನು ಆಳಲಿಕ್ಕೆ ಯೋಗ್ಯರು, ಯುರೋಪ್ ಖಂಡವನ್ನೇ ಆಳಲಿಕ್ಕೆ ಯೋಗ್ಯರು. ಆಮೇಲೆ ಕಳೆದುಕೊಂಡಿರ್ತಕ್ಕಂಥ ವಸಾಹತುಗಳನ್ನು ಪುನಃ ತೆಗೆದುಕೊಳ್ಳುವುದು. ಆಗಿರ್ತಕ್ಕಂಥ ವರ್ಸೇಲ್ಸ್ ಒಪ್ಪಂದ, ಪ್ಯಾರಿಸ್ ಶಾಂತಿ ಸಮ್ಮೇಳನ, ಲೀಗ್ ಆಫ್ ನೇಷನ್ಸ್ನ ಕರಾರ್ ಕಂಡೀಷನ್ಗಳು, ಅಲ್ಲಿ ಏನಿತ್ತಲ್ಲ ಆ ಒಂದು ಕಳೆದುಕೊಂಡಿರ್ತಕ್ಕಂತಹ ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಜರ್ಮನಿ ಕಳೆದುಕೊಂಡಿರ್ತಕ್ಕಂಥ ವಸಾಹತುಗಳನ್ನು ಪುನಃ ಮತ್ತೆ ನಾವು ಪಡೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಆ ಅಂಶವನ್ನು ಹಾಕಿದ್ದ. ನೋಡಿ, ಸೈನ್ಯ ಜಮಾವಣೆ, ಜರ್ಮನ್ ಜನಾಂಗ ಶ್ರೇಷ್ಠ ಅಂತ ಎಲ್ಲರನ್ನು ಒಂದು ಕಡೆಗೆ ಸೇರಿಸುವುದು, ಇದಾದ ಮೇಲೆ ಕಳೆದುಕೊಂಡಿರ್ತಕ್ಕಂಥ ವಸಾಹತುಗಳನ್ನು ಪುನಃ ಪಡೆದುಕೊಳ್ಳುವುದು. ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ನಾಜಿ ಪಕ್ಷದ ಈ 3 ತತ್ವಗಳನ್ನು ಅದರಲ್ಲಿ ಸೂಚಿಸಿದ್ದ ಅಂಥೇಳಿ ಅನ್ಬೋದು ನಾವು. ಹೌದಾ? ಅದೇ ನಿಟ್ಟಿನಲ್ಲಿ ಹಿಟ್ಲರ್ ಇದ್ದವನು ಏನು ಮಾಡ್ತಾನೆ ಅಂತಂದ್ರೆ, ಸಾಮಾನ್ಯವಾಗಿ ಇಡೀ ಜರ್ಮನಿಯ ಸೈನಿಕರು, ವರ್ತಕರು, ವ್ಯಾಪಾರರು, ರೈತರು, ಶಾಲಾ ವಿದ್ಯಾರ್ಥಿಗಳು, ಸೊ ಇಂಥವರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರ ಬ್ರೈನನ್ನು ವಾಶ್ ಮಾಡಿ ಜರ್ಮನ್ರು ನಾವು ಶ್ರೇಷ್ಠರು ಎಂತಕ್ಕಂಥ ಒಂದು ವಾದವನ್ನು ಅವರಿಗೆ ಮಂಡಿಸೋದರ ಮೂಲಕವಾಗಿ ಅವರನ್ನು ಮಾನಸಿಕವಾಗಿ ತಯಾರಿ ಮಾಡ್ತಕ್ಕಂಥ ಕೆಲಸವನ್ನು ಅಡಾಲ್ಫ್ ಹಿಟ್ಲರ್ ಮಾಡಿದ. ಸೊ ಇದಾದ ಮೇಲೆ ಹಿಟ್ಲರ್ ಇದ್ದವನು ತನ್ನ ಕೈಗೆ ಒಂದು ಜರ್ಮನಿಯ ಅಧಿಕಾರವನ್ನು ತೆಗೆದುಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿಕೊಂಡ. ಸೊ ಇದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, 1923 ನವಂಬರ್ 8ನೇ ತಾರೀಕಿನಂದು ಸಾಮಾನ್ಯವಾಗಿ ಈ ಜರ್ಮನಿಯಲ್ಲಿರ್ತಕ್ಕಂಥ ಗಣರಾಜ್ಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು
ತೆಗೆದುಹಾಕಿ ತನ್ನ ಕೈಗೆ ನಿಯಂತ್ರಣಕ್ಕೆ ಜರ್ಮನ್ನನ್ನು ತೆಗೆದುಕೊಳ್ಬೇಕು ಅಂಥೇಳಿ ಯೋಚನೆ ಮಾಡ್ಕೊಂಡ್ಬಿಟ್ಟು 23ರಲ್ಲಿ ಅದನ್ನು ಉರುಳಿಸಲಿಕ್ಕೆ ಮೊದಲಿಗಿರ್ತಕ್ಕಂಥ ಗಣರಾಜ್ಯ ಸರ್ಕಾರವನ್ನು ಉರುಳಿಸಲಿಕ್ಕೆ ಏನು ಒಂದು ಯೋಚನೆ ಪ್ಲ್ಯಾನ್ ಮಾಡಿದ್ದಲ್ಲ, ಆ ಪ್ಲ್ಯಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಉರುಳಿಸ್ತಕ್ಕಂಥ ಸಂದರ್ಭದಲ್ಲಿ ಈತನನ್ನು ಮೊದಲಿರ್ತಕ್ಕಂಥ ಗಣರಾಜ್ಯ ಸರ್ಕಾರ ಇದ್ದದ್ದು ಜೈಲಿಗೆ ಹಾಕ್ತದೆ. ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲೇ ಸುಮಾರು 2 ರಿಂದ 3 ವರ್ಷಗಳ ಕಾಲ, 23ರಿಂದ 24, 25ರವರೆಗೂ 2 ವರ್ಷಗಳ ಕಾಲ ಸಾಮಾನ್ಯವಾಗಿ ಜೈಲಲ್ಲಿ ಕಾಲ ಕಳೀತಾನೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಇವನು ಒಂದು ಪುಸ್ತಕವನ್ನು ಬರೀತಾನೆ. ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಅಂತ ಹೇಳಿ, ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ. ಸೊ ಆ ಪುಸ್ತಕದಲ್ಲಿ ಏನು ಮಾಡ್ತಾನೆ ಅಂತಂದ್ರೆ, ಸಾಮಾನ್ಯವಾಗಿ ಇಡೀ ಜರ್ಮನಿಯ ಜನತೆಗೆ ಯಾವ ರೀತಿಯಾಗಿ ತಾನು ವಿಷಯಗಳನ್ನು ಈ ಪುಸ್ತಕದಲ್ಲಿ ಬರೆದು ಕಳಿಸಿದರೆ, ಅದರಲ್ಲಿ ನಾನು ಬರೆದರೆ ಜರ್ಮನಿಯ ಜನರನ್ನು ಮಾನಸಿಕವಾಗಿ ಬದಲಾವಣೆ ಮಾಡಿಕೊಂಡು ಜರ್ಮನಿಯ ಜನ ತಾನು ಹೇಳಿದ ಹಾಗೆ ಮಾಡುವ ರೀತಿಯಲ್ಲಿ ಆ ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂತಕ್ಕಂಥ ಕೃತಿಯಲ್ಲಿ ಬರೆದಿದ್ದ. ಇಟ್ ಮೀನ್ಸ್ ಅದೊಂದು ಆಟೋಗ್ರಾಫಿ. ಮೈನ್ ಕ್ಯಾಂಪ್ ಹಿಟ್ಲರನ ಆತ್ಮಚರಿತ್ರೆ ಅಂತ ಅನ್ಬೋದು ನಾವು. ಸೊ ಇದುವೇ ಏನಾಗ್ತದೆ ನೋಡಿ, ಸಾಮಾನ್ಯವಾಗಿ ಇದರಲ್ಲಿ ಈ ಪುಸ್ತಕದಲ್ಲಿ ಜರ್ಮನಿಯ ಜನಾಂಗ ಶ್ರೇಷ್ಠ ಅಂತ ಬರೆದಿದ್ದ, ನಾವೆಲ್ಲರೂ ಪ್ರಪಂಚವನ್ನು ಆಳ್ವಿಕೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜನರು ಅಂತ ಹೇಳಿದ್ದ. ಸೊ ಇವೆಲ್ಲವುಗಳು ಆ ಪುಸ್ತಕದಲ್ಲಿ ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂತಕ್ಕಂಥ ಕೃತಿಯಲ್ಲಿ ಬಿಂಬಿಸಿದ್ದ. ಇದರಿಂದಾಗಿ ಸಾಮಾನ್ಯವಾಗಿ ಜನ ಏನಾಯಿತು ಅಂತಂದರೆ, ಬಹುಬೇಗನೆ ಹಿಟ್ಲರ್ನ ಪರವಾಗಿ ವಾಲಿದರು ಅಂತೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗೆ ಈ ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಅಂತಕ್ಕಂಥ ಕೃತಿ ಏನೈತಲ್ಲ, ಈ ನಾಜಿವಾದಿಗಳ ಬೈಬಲ್ ಅಂತೇಳಿ ಕರೀತಾರೆ. ಇದನ್ನು ನಾಜಿವಾದಿಗಳ ಬೈಬಲ್ ಅಂಥೇಳಿ ಕರೀತಾರೆ. ಸೊ 1925ರ ಹೊತ್ತಿಗೆ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾನೆ. ಬಿಡುಗಡೆಯಾಗಿ ಬಂದ ಮೇಲೆ ಈತನಿದ್ದವನು ಆ ಜರ್ಮನಿಲಿರ್ತಕ್ಕಂಥ ಪಾರ್ಲಿಮೆಂಟ್, ಅದರ ಹೆಸರು ರೈಕ್ ಸ್ಟ್ಯಾಗ್ ಅಂತ ಕರಿತಾ ಇದ್ರು. ಸಂಸತ್ತನ್ನು, ಜರ್ಮನಿಯ ಸಂಸತ್ತನ್ನು ಏನಂತ ಕರಿತಾ ಇದ್ರು ಅಂತಂದರೆ ರೈಕ್ ಸ್ಟ್ಯಾಗ್ ಅಂತೇಳಿ ಕರಿತಾ ಇದ್ರು. ಸೊ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ. ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರಂಭದಲ್ಲಿ ಒಂದು 14 ಸ್ಥಾನಗಳನ್ನು, ಜರ್ಮನಿಯಲ್ಲಿ ಒಂದು 14 ಸ್ಥಾನಗಳನ್ನು ಪಡೆದುಕೊಳ್ತಾನೆ. ಅದು 608 ಸ್ಥಾನಗಳಲ್ಲಿ 14 ಸ್ಥಾನಗಳನ್ನು ಆರಂಭದಲ್ಲಿ ಗೆದ್ಕೊಳ್ತಾನೆ. ಅದಾದ ಮೇಲೆ ಸಾಮಾನ್ಯವಾಗಿ 30ರ ದಶಕದಲ್ಲಿ 1930ರ ದಶಕದಲ್ಲಿ 107 ಸ್ಥಾನಗಳನ್ನು ಗೆದ್ಕೊಳ್ತಾನೆ. ಅದಾದ ಮೇಲೆ 32ರಲ್ಲಿ 230 ಸ್ಥಾನಗಳನ್ನು ಗೆದ್ಕೊಳ್ತಾನೆ. ಅದಾದ ಮೇಲೆ 1933ರ ಒಂದು ಚುನಾವಣೆಗಳಲ್ಲಿ ಸಾಮಾನ್ಯವಾಗಿ 608 ಸ್ಥಾನಗಳಲ್ಲಿ 288 ಸ್ಥಾನಗಳನ್ನು ಗೆದ್ದುಕೊಳ್ತಾನೆ. ಸರಿ ಸುಮಾರು 50-50, 600ಕ್ಕೆ ಒಂದು 300 ಹೆಚ್ಚು ಕಡಿಮೆ ಒಂದು 300 ಸ್ಥಾನಗಳನ್ನು ಗೆದ್ದುಕೊಳ್ಳೋದ್ರ ಮೂಲಕವಾಗಿ ತನ್ನದೇ ಆಗಿರತಕ್ಕಂತಹ ಈ ನಾಜಿ ಪಕ್ಷವನ್ನು ಸದೃಢ ಮಾಡಿಬಿಟ್ಟಿರ್ತಾನೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತಂದ್ರೆ, ಜರ್ಮನಿಯ ಅಧ್ಯಕ್ಷನೇ ಇರ್ತಕ್ಕಂಥವನು ಹಿಂಡೆನ್ಬರ್ಗ್, ಜರ್ಮನಿಯ ಅಧ್ಯಕ್ಷ ಹಿಂಡೆನ್ಬರ್ಗ್ ಇದ್ದವನು ಏನು ಮಾಡ್ತಾನ ಅಂತಂದ್ರೆ, ಸಾಮಾನ್ಯವಾಗಿ ಹಿಟ್ಲರ್ನಿಗೆ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾನೆ. ಮತ್ತು ಮಂತ್ರಿಮಂಡಲವನ್ನು ನೀನೇ ರಚನೆ ಮಾಡು. ಹಿಟ್ಲರ್ನನ್ನು ಪ್ರಧಾನಮಂತ್ರಿಯಾಗಿ ರಚನೆ ಮಾಡಿದ ಹಿಂಡೆನ್ಬರ್ಗ್ ಆತನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಿ ಜೊತೆಗೆ ಆತನಿಗೆ ಮಂತ್ರಿಮಂಡಲವನ್ನು ರಚನೆ ಮಾಡಲು ಆದೇಶಿಸ್ತಾನೆ. ಆದರೆ 34ರ ಸಂದರ್ಭದಲ್ಲಿ ಹಿಂಡೆನ್ಬರ್ಗ್ ಮರಣ ಹೊಂತಾನೆ. ಸಾಮಾನ್ಯವಾಗಿ 1934ದೊಳಗಡೆಗೆ ಹಿಂಡೆನ್ಬರ್ಗ್ ಮರಣ ಹೊಂದಿದಾಗ ಹಿಟ್ಲರ್ ನೋಡಿ ಅದೇ ಒಂದು ಅವಕಾಶವನ್ನು ಬಳಸಿಕೊಂಡು ಪ್ಯೂರರ್ ಅಂತೇಳಿ ತನ್ನನ್ನು ತಾನು ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ. ಇಟ್ ಮೀನ್ಸ್ ನಾಯಕ, ಜನರ ನಾಯಕ ನಾನೇ, ಪ್ಯೂರರ್ ಅಂತಂದರೆ ನಾಯಕ ಅಂತೇಳಿ ಕರೆದುಕೊಂಡು 1934ರಲ್ಲಿ ಇಡೀ ಜರ್ಮನಿಯ ಎಲ್ಲ ಅಧಿಕಾರವನ್ನು ತನ್ನ ಬಳಿಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ತನ್ನನ್ನು ತಾನು ಸರ್ವಾಧಿಕಾರಿ ಅಂತ ಹೇಳಿ 1934ರಲ್ಲಿ ಘೋಷಣೆ ಮಾಡ್ತಾನೆ. ಸೊ ಇಷ್ಟನ್ನು ಇವತ್ತಿನ ದಿವಸ ತಿಳಿದುಕೊಳ್ಳಿ. ಇನ್ನು ನೆಕ್ಸ್ಟ್ ನಾಳಿನ ದಿವಸ ಏನು ಮಾಡೋಣ ಅಂತ, ನಾಜಿ ಸಿದ್ಧಾಂತದ ಲಕ್ಷಣಗಳು ಅಥವಾ ತತ್ವಗಳು, ತತ್ವ ಬೋಧನೆಗಳು ಅಥವಾ ಗುರಿ ಉದ್ದೇಶಗಳು ಏನಾಗಿದ್ದವು ಎಂಬುದನ್ನು ನಾವು ನಾಳಿನ ಒಂದು ಅವಧಿಯಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.